ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕೆಸೆಟ್ 2024 ಲಾಸ್ಟ್ ಮಿನಿಟ್ ಪ್ರಿಪರೇಷನ್ಸ್ ಆನ್ ಕಮ್ಯುನಿಕೇಷನ್ಸ್ ಪಾರ್ಟ್ 1 ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೇವೆ. ಸೊ ಪಾರ್ಟ್ 2 ಕೂಡ ನಿಮಗೆ ಈ ವಿಡಿಯೋ ನೆಕ್ಸ್ಟ್ ಅಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಆದಷ್ಟು ಬೇಗ ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಆದಷ್ಟು ಬೇಗ ತಲುಪಿಬಿಟ್ಟು ನಿಮ್ಮ ಕೆಸೆಟ್ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುವಂಥದ್ದು. ಸೊ ಈ ಕಮ್ಯುನಿಕೇಶನ್ಸ್ ಅಲ್ಲಿ ಯಾವ್ದೆಲ್ಲ ಕಾನ್ಸೆಪ್ಟ್ಗಳು ಬರುತ್ತೆ, ಅದ್ರ ಮೇಲೆ ಯಾವ ರೀತಿಯಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಾರೆ ಹೇಳೋದನ್ನ ನಾವಿಲ್ಲಿ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೇವೆ. ಸೊ ಎಲ್ಲರೂ ಕೂಡ ಇದರ ಸದುಪಯೋಗಗಳನ್ನ ಪಡ್ಕೊಳ್ಬೇಕಂತ ಬಿಟ್ಟು ನಾನು ಹೇಳ್ತಾ ಇದ್ದೇನೆ. ಬನ್ನಿ ನಾವೀಗ ಆದಷ್ಟು ಬೇಗ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಕೆಸೆಟ್ ಅಲ್ಲಿ ಕೇಳುವಂತ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಕಮ್ಯುನಿಕೇಶನ್. ಇದರಲ್ಲಿ ಮಿನಿಮಮ್ 4 ಕ್ವಶನ್ಸ್, ಮ್ಯಾಕ್ಸಿಮಮ್ 5 ಕ್ವಶನ್ಸ್ ಅನ್ನ ಕೇಳ್ತಾರೆ. Communication. Communication is the process of passing information and understanding from one person to another. Communication is a process to be done through the words, letters, symbols or messages. ಏನಾಗುತ್ತೆ, ಕಮ್ಯುನಿಕೇಶನ್ಸ್ ಹೇಳುವಂಥದ್ದು ಇನ್ಫಾರ್ಮೇಷನ್ಗಳನ್ನ ಒಬ್ಬ ಪರ್ಸನ್ನಿಂದ ಇನ್ನೊಬ್ಬ ಪರ್ಸನ್ಗಳಿಗೆ ಪಾಸ್ ಮಾಡುವಂಥದ್ದು. ಆ ಕಮ್ಯುನಿಕೇಶನ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಸೊ ವರ್ಡ್ಸ್ ಅಲ್ಲಿ ಇರ್ಬೋದು, ಅಥವಾ ಲೆಟರ್ಸ್ ಅಲ್ಲಿ ಇರ್ಬೋದು, ಅಥವಾ ಸಿಂಬಾಲ್ಸ್ ಅವರ ಮೆಸೇಜ್ ಮುಖಾಂತರದಲ್ಲಿ ಒಂದು ಪರ್ಸನ್ನಿಂದ ಇನ್ನೊಂದು ಪರ್ಸನ್ಗಳಿಗೆ ಇನ್ಫಾರ್ಮೇಷನ್ಗಳನ್ನ ಪಾಸ್ ಮಾಡುತ್ತೆ. ಸೊ ಈ ಥರದಲ್ಲಿ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಕೂಡ ಅವರು ಕ್ವಶನ್ಸ್ಗಳಾಗಿ ಕೇಳಬಹುದು. ನೆಕ್ಸ್ಟ್ ಒನ್, ಟೈಪ್ಸ್ ಆಫ್ ಕಮ್ಯುನಿಕೇಶನ್. ಡಿಯರ್ ಫ್ರೆಂಡ್ಸ್, ಟೈಪ್ಸ್ ಆಫ್ ಕಮ್ಯುನಿಕೇಶನ್ಗಳ ಮೇಲೆ ಒಂದು ಕ್ವಶನ್ಸ್ ಅನ್ನ 100% ಕೇಳುವಂಥದ್ದು ಕೆಸೆಟ್ ಅಲ್ಲಿ. ಹಾಗಾದ್ರೆ ಟೈಪ್ಸ್ ಆಫ್ ಕಮ್ಯುನಿಕೇಶನ್ ಮೇಲೆ ಯಾವ ರೀತಿಯಲ್ಲಿ ಕ್ವಶನ್ ಕೇಳ್ತಾರೆ ಅಂತ ಹೇಳಿದ್ರೆ, ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಈ ಕ್ವಶನ್ಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಸೊ ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್, ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನ್, ವೆನ್ ಎ ಪರ್ಸನ್ ಕಮ್ಯುನಿಕೇಟ್ಸ್ ಹಿಮ್ಸೆಲ್ಫ್ ಟು ಡೆವಲಪ್ ಯೂಸ್ಫುಲ್ ಐಡಿಯಾಸ್. ಸೊ ಇಲ್ಲಿ ಏನಾಗುತ್ತೆ, ಇಂಟ್ರಾ ಪರ್ಸನಲ್, ಇಂಟ್ರಾ ಅಂತ ಹೇಳಿದ್ರೆ ಹಿಮ್ಸೆಲ್ಫ್ ಅಂತ ಬರುವಂಥದ್ದು. ವೆರಿ ಇಂಪಾರ್ಟೆಂಟ್, ಇಲ್ಲಿ ಹಿಮ್ಸೆಲ್ಫ್ ಅಂತ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ಇಂಟ್ರಾ ಪರ್ಸನಲ್ ಅಂತ ಹೇಳಿ ಬರುತ್ತೆ. ಅದೇ ರೀತಿಯಲ್ಲಿ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್, ಡ್ಯಾಡಿಕ್ ಅಂತ ಕೂಡ ಹೇಳ್ತಾರೆ. ಒಂದು ಸೈಡ್ ಅಲ್ಲಿ ನಿಮಗೆ ಡ್ಯಾಡಿಕ್ ಅಂತ ಪ್ರೊವೈಡ್ ಮಾಡ್ತಾರೆ, ಅನದರ್ ಸೈಡ್ ಅಲ್ಲಿ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ಸ್ ಅಂತ ಪ್ರೊವೈಡ್ ಮಾಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ಸ್ ಅಥವಾ ಡ್ಯಾಡಿಕ್ ಅಂತ ಹೇಳಿದ್ರೆ ಒನ್ ಪರ್ಸನ್ ಕಮ್ಯುನಿಕೇಟ್ ವಿತ್ ಅನದರ್. ಈ ಸ್ಟೇಟ್ಮೆಂಟ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಒನ್ ಪರ್ಸನ್ ಕಮ್ಯುನಿಕೇಟ್ ವಿತ್ ಅನದರ್ ಅಂತ ಹೇಳಿದ್ರೆ ಇಂಟರ್ ಪರ್ಸನಲ್. ಸೊ ವೆರಿ ಇಂಪಾರ್ಟೆಂಟ್, ಹಿಮ್ಸೆಲ್ಫ್ ಅಂತ ಬಂದಿದ್ರೆ ಇಂಟ್ರಾ ಪರ್ಸನಲ್, ಅಂಡ್ ಒನ್ ಪರ್ಸನ್ ಕಮ್ಯುನಿಕೇಟ್ ವಿತ್ ಅನದರ್ ಅಂತ ಹೇಳಿದ್ರೆ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ಸ್ ಅಂತ ಆಗುತ್ತೆ. ಇನ್ನೊಂದು ಇಂಟ್ರಾ ಗ್ರೂಪ್ ಕಮ್ಯುನಿಕೇಶನ್. ಸೊ ಬಿಟ್ವೀನ್ ಮೋರ್ ದ್ಯಾನ್ 2 ಗ್ರೂಪ್ಸ್. ನೋಡಿ, ಇಂಟ್ರಾ ಗ್ರೂಪ್ ಅಂತ ಬರುತ್ತೆ, ಇಂಟ್ರಾ ಗ್ರೂಪ್. ಸೊ ಒಂದು ಗ್ರೂಪ್ ಇನ್ನೊಂದು ಗ್ರೂಪ್ ಜೊತೆಯಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇರುತ್ತಲ್ಲ, ದಟ್ ಮೀನ್ಸ್ ಬಿಟ್ವೀನ್ 2 ಗ್ರೂಪ್, ಮೋರ್ ದ್ಯಾನ್ 2 ಪರ್ಸನ್ಸ್ ಅಂತ ಬರುತ್ತೆ. ಸೊ ಅದನ್ನು ನಾವಿಲ್ಲಿ ಇಂಟ್ರಾ ಗ್ರೂಪ್ ಅಂತ ಕೂಡ ಹೇಳ್ತೇವೆ. ಸೊ ನೆಕ್ಸ್ಟ್, ಇಂಟರ್ ಗ್ರೂಪ್ ಕಮ್ಯುನಿಕೇಶನ್. ಇಂಟರ್ ಗ್ರೂಪ್ ಅಂತ ಕೊಟ್ಟಿದ್ದಾರೆ ನೋಡಿ. ಇಂಟರ್ ಗ್ರೂಪ್ ಅಂದ್ರೆ ಕಮ್ಯುನಿಕೇಶನ್ ಬಿಟ್ವೀನ್ 2 ಗ್ರೂಪ್ಸ್. ಸೊ 2 ಗ್ರೂಪ್ಗಳ ಮಧ್ಯಲಾಗುವಂತಹ ಒಂದು ಕಮ್ಯುನಿಕೇಶನ್ಸ್ ಅನ್ನ ಇಂಟರ್ ಗ್ರೂಪ್ ಅಂತ ಹೇಳ್ತೇವೆ. ದೆನ್ ಮಾಸ್ ಕಮ್ಯುನಿಕೇಶನ್. ಸೊ ಮಾಸ್ ಕಮ್ಯುನಿಕೇಶನ್ ಹೆಸರೇ ಹೇಳುತ್ತೆ ನಮ್ಗೆ ಇಲ್ಲಿ, ವೆನ್ ಎ ಪರ್ಸನ್ ಆರ್ ಆರ್ಗನೈಸೇಷನ್ ಕಮ್ಯುನಿಕೇಟ್ಸ್ ವಿತ್ ಎ ವೆರಿ ಲಾರ್ಜ್ ಗ್ರೂಪ್ ಆಫ್ ಪೀಪಲ್ ಆರ್ ಸೊಸೈಟಿ ವಿದೌಟ್ ಮೀಟಿಂಗ್ ದೆಮ್ ಇನ್ ಅ ಕಾನ್ಫರೆನ್ಸ್ ಹಾಲ್ ಆರ್ ಮೀಟಿಂಗ್ ಹಾಲ್ ಅಂತ ಕೇಳ್ತಾರೆ. ಇಲ್ಲಿ ಸ್ಟೇಟ್ಮೆಂಟ್ ಏನ್ ಕೊಡ್ತಾರೆ ಅಂತಂದ್ರೆ, ವಿದೌಟ್ ಮೀಟಿಂಗ್ ದ ಪೀಪಲ್ ಇನ್ ಅ ಕಾನ್ಫರೆನ್ಸ್ ಹಾಲ್ ಆರ್ ಮೀಟಿಂಗ್ ಹಾಲ್ ಅಂತ ಹೇಳಿ ಕೊಡ್ತಾರೆ. ದಟ್ ಈಸ್ ಮಾಸ್ ಕಮ್ಯುನಿಕೇಶನ್. ಇದು ಈ ಸ್ಟೇಟ್ಮೆಂಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ತರ ಸ್ಟೇಟ್ಮೆಂಟ್ಗಳನ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ನಾವು ನೋಡಿರಬಹುದು. ಅದೇ ರೀತಿಯಲ್ಲಿ ಕೂಡ ಫ್ಯೂಚರ್ ಅಲ್ಲಿ ಕೂಡ ಇದೇ ರೀತಿ ಕ್ವಶನ್ಸ್ ಗಳನ್ನ ನಾವು ಎಕ್ಸ್ಪೆಕ್ಟೇಷನ್ ಕೂಡ ಮಾಡುವಂಥದ್ದು. ಅಟ್ ದ ಬೇಸಿಸ್ ಆಫ್ ಡೈರೆಕ್ಷನ್ ಆಫ್ ಫ್ಲೋಸ್, ಡೈರೆಕ್ಷನ್ಸ್ ಆಫ್ ಫ್ಲೋದಲ್ಲಿ ಕಮ್ಯುನಿಕೇಶನ್ಸ್ ಯಾವ ರೀತಿ ಇರುತ್ತೆ, ಡೌನ್ವರ್ಡ್ ಕಮ್ಯುನಿಕೇಶನ್ ಅಂತ ಹೇಳುವಂಥದ್ದು. ಸೊ ಆರ್ಡರ್ಸ್ ಆರ್ ಇನ್ಫಾರ್ಮೇಶನ್ಸ್ ಮೂವ್ ಡೌನ್ವರ್ಡ್ಸ್ ಫ್ರಾಮ್ ಸುಪೀರಿಯರ್ ಟು ಸಬಾರ್ಡಿನೇಟ್ಸ್. ನೋಡಿ, ಅಪ್ವರ್ಡ್ ಇಂದ ಡೌನ್ವರ್ಡ್ ಬರ್ತಾ ಹೋಗುತ್ತೆ. ಸೊ ಟಾಪ್ ಲೆವೆಲ್ ಇಂದ ನಾವು ಡೌನ್ವರ್ಡ್ಸ್ ಗಳಿಗೆ ಆರ್ಡರ್ ಗಳನ್ನ ಪಾಸ್ ಮಾಡಲೇಬೇಕಾಗುವಂಥದ್ದು. ಸೊ ಅಂತ ಕಮ್ಯುನಿಕೇಶನ್ ಗಳನ್ನ ಡೌನ್ವರ್ಡ್ ಕಮ್ಯುನಿಕೇಶನ್ಸ್ ಅಂತ ಹೇಳ್ತೇವೆ. ಇಲ್ಲಿ ಸ್ಟೇಟ್ಮೆಂಟ್ ಏನ್ ಕೊಡ್ತಾರೆ ಅಂತಂದ್ರೆ, ಸುಪೀರಿಯರ್ ಟು ಸಬಾರ್ಡಿನೇಟ್ ಅಂತ ಹೇಳ್ತಾರೆ. ಸುಪೀರಿಯರ್ ಟು ಸಬಾರ್ಡಿನೇಟ್, ದಟ್ ಈಸ್ ಡೌನ್ವರ್ಡ್ ಕಮ್ಯುನಿಕೇಶನ್. ಯಾಕಂತಂದ್ರೆ ಸುಪೀರಿಯರ್ ಅಂತಂದ್ರೆ ಹೈಯರ್ ಅಥಾರಿಟೀಸ್, ಸಬಾರ್ಡಿನೇಟ್ಸ್ ಅಂತಂದ್ರೆ ಅವರ ಕೆಳಗಡೆ ಬರುವಂತವರು. ಸೊ ಅದರಿಂದ ಸುಪೀರಿಯರ್ ಟು ಸಬಾರ್ಡಿನೇಟ್ ಅಂತ ಹೇಳಿ ಜಸ್ಟ್ ಇಷ್ಟೇ ಸ್ಟೇಟ್ಮೆಂಟ್ ಅನ್ನು ಪ್ರೊವೈಡ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಡೌನ್ವರ್ಡ್ ಕಮ್ಯುನಿಕೇಶನ್ಸ್. ಸೊ
ಅಪ್ವರ್ಡ್ ಕಮ್ಯುನಿಕೇಶನ್ ಅಂತ ಬರುತ್ತೆ ಇನ್ನೊಂದು. ಮೂವ್ಸ್ ಫ್ರಮ್ ಸಬಾರ್ಡಿನೇಟ್ ಸ್ಟಾಫ್ ಟು ದ ಸುಪೀರಿಯರ್ಸ್, ಪ್ರೊವೈಡ್ ಫೀಡ್ಬ್ಯಾಕ್, ಯೂಸ್ಫುಲ್ ಸಜೆಷನ್ಸ್, ಪ್ರಮೋಟ್ ಹಾರ್ಮನಿ. ಇಲ್ಲಿ ಕ್ವಶನ್ಸ್ ಹೇಗೆ ಕೇಳ್ತಾರೆ ಅಂತಂದ್ರೆ, ಸಬಾರ್ಡಿನೇಟ್ ಸ್ಟಾಫ್ ಟು ಸುಪೀರಿಯರ್ ಅಂದ್ರೆ ಲೋವರ್ ಲೆವೆಲ್ ಇಂದ ಹೈಯರ್ ಲೆವೆಲ್ಗಳಿಗೆ ಏನು ಆಗುತ್ತೆ, ಇನ್ಫಾರ್ಮೇಶನ್ಗಳು ಪಾಸ್ ಆಗುತ್ತೆ. ಸೊ ಅಂತ ಕಮ್ಯುನಿಕೇಶನ್ಸ್ ಅಂದ್ರೆ ಯಾವುದು ಅಂತ ಕೇಳ್ಬೋದು, ದಟ್ ಈಸ್ ಅಪ್ವರ್ಡ್ ಕಮ್ಯುನಿಕೇಶನ್ಸ್. ಆರ್ ಕ್ವಶನ್ಸ್ ಹೇಗೆ ಕೇಳ್ತಾರೆ ಅಂತಂದ್ರೆ, ಪ್ರೊವೈಡ್ ಫೀಡ್ಬ್ಯಾಕ್ ಅಂತ ಕೇಳ್ಬೋದು ಅಥವಾ ಸಜೆಷನ್ಸ್ ಅಂತ ಕೂಡ ಕೇಳ್ಬೋದು. ಸೊ ದಟ್ ಈಸ್ ಅಪ್ವರ್ಡ್ ಕಮ್ಯುನಿಕೇಶನ್ಸ್ ಅಂತ ಬರುತ್ತೆ. ಈ ಸ್ಟೇಟ್ಮೆಂಟ್ಸ್ಗಳು ಹಾಗೆ ಈ ಒಂದೆಲ್ಲ ವರ್ಡ್ಸ್ಗಳಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದನ್ನ ನೀವು ಕರೆಕ್ಟಾಗಿ ನೆನಪಿಟ್ಕೊಂಡ್ರೆ ಮಾತ್ರ ಎಕ್ಸಾಮ್ಗಳಲ್ಲಿ ಆನ್ಸರ್ ಮಾಡಲಿಕ್ಕೆ ನಿಮಗೆ ತುಂಬಾ ಈಸಿ ಆಗುವಂಥದ್ದು. Crosswise or diagonal communication, different people or organization or different level of organization hierarchy. So ಒಂದು ಆರ್ಗನೈಸೇಷನ್ ಲೋವರ್ ಲೆವೆಲ್ ಎಂಪ್ಲಾಯಿ ಇನ್ನೊಂದು ಆರ್ಗನೈಸೇಷನ್ ಹೈ ಲೆವೆಲ್ ಎಂಪ್ಲಾಯಿ ಜೊತೆಯಲ್ಲಿ ಸೊ ಕಮ್ಯುನಿಕೇಶನ್ ಮಾಡುವಂಥದ್ದು, ಅಥವಾ ಇನ್ನೊಂದು ಆರ್ಗನೈಸೇಷನ್ ಟಾಪ್ ಲೆವೆಲ್ ಎಂಪ್ಲಾಯೀಸ್ಗಳು ಸೊ ಅನದರ್ ಕಂಪನಿಯ ಲೋವರ್ ಲೆವೆಲ್ ಎಂಪ್ಲಾಯಿ ಜೊತೆಯಲ್ಲಿ ಅವರು ಕಮ್ಯುನಿಕೇಶನ್ಸ್ ಅನ್ನ ಮಾಡುವಂಥದ್ದು. ಇದನ್ನ ಕ್ರಾಸ್ ವೈಸ್ ಅಥವಾ ಇಂಟು ಅಂತ ಹೇಳ್ತೀವಿ ನಾವಲ್ವಾ. ಸೊ ಕ್ರಾಸ್ ಆರ್ ಡಯಾಗ್ನಲ್ ಕಮ್ಯುನಿಕೇಶನ್ಸ್ ಅಂತ ಹೇಳ್ತೇವೆ. ಆನ್ ದ ಬೇಸಿಸ್ ಆಫ್ ವೇ ಆಫ್ ಎಕ್ಸ್ಪ್ರೆಷನ್, ಹಾಗಾದ್ರೆ ಎಕ್ಸ್ಪ್ರೆಷನ್ ಅಲ್ಲಿ ನೋಡುವಂತ ಕಮ್ಯುನಿಕೇಶನ್ಸ್ ಅಂತಂದ್ರೆ ರಿಟರ್ನ್ ಕಮ್ಯುನಿಕೇಶನ್ಸ್ ಅಂತ ಬರುವಂತದಲ್ಲಿ ಮೆಸೇಜ್ ಸೆಂಡ್ ಆರ್ ರಿಸೀವ್ಡ್ ಥ್ರೂ ಪ್ರಿಂಟೆಡ್ ಆರ್ ಹ್ಯಾಂಡ್ ರಿಟರ್ನ್. ಸೊ ರಿಟರ್ನ್ ಕಮ್ಯುನಿಕೇಶನ್ಸ್ ನಮಗೆ ಗೊತ್ತಾಗುತ್ತೆ. ಸೊ ಯಾವುದೇ ಒಂದು ಕಮ್ಯುನಿಕೇಶನ್ಸ್ ಅನ್ನ ಮಾಡುವಾಗ ನಾವಿಲ್ಲಿ ಲೆಟರ್ ಥ್ರೂ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಕಮ್ಯುನಿಕೇಶನ್ಸ್ ಅನ್ನ ಮಾಡ್ತೇವಲ್ಲ, ಸೊ ಅದನ್ನ ರಿಟರ್ನ್ ಕಮ್ಯುನಿಕೇಶನ್ಸ್ ಅಂತ ಹೇಳ್ತೇವೆ. ಇಲ್ಲಿ ಪ್ರಿಂಟೆಡ್ ಆರ್ ಹ್ಯಾಂಡ್ ರಿಟರ್ನ್ ಅಂತ ಹೇಳಿ ಬರುತ್ತೆ ಒಂದ್ ಸೈಡ್ ಅಲ್ಲಿ, ಇನ್ನೊಂದ್ರ ಸೈಡ್ ಅಲ್ಲಿ ರಿಟರ್ನ್ ಕಮ್ಯುನಿಕೇಶನ್ಸ್ ಅಂತ ಬಿಟ್ಟು ನಿಮ್ಗೆ ಅಲ್ಲಿ ಕ್ವಶನ್ಸ್ ಅನ್ನ ಶೋ ಮಾಡುತ್ತೆ. ದೆನ್ ಓರಲ್ ಕಮ್ಯುನಿಕೇಶನ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ವರ್ಬಲ್ ಅಂತ ಬರುತ್ತೆ. ಸೊ ದಟ್ ಈಸ್ ಟ್ರಾನ್ಸ್ಫರ್ ಆಫ್ ಮೆಸೇಜ್ ಬೈ ವರ್ಡ್ಸ್ ಮುಖಾಂತರದಲ್ಲಿ ನಾವಿಲ್ಲಿ ಕಮ್ಯುನಿಕೇಶನ್ಸ್ ಅನ್ನ ಮಾಡ್ತೇವೆ. ಸೊ ಓರಲ್ ಕಮ್ಯುನಿಕೇಶನ್ಸ್ ಅಂತ ಹೇಳಿದ್ರೆ ಆಡಿಯೋ ಓನ್ಲಿ ಅಂತ ಬರುತ್ತೆ. ಸೊ ನಿಮ್ಗೆ ಆಡಿಯೋ ಓನ್ಲಿ ಅಂತ ಕೂಡ ಮ್ಯಾಚ್ ದ ಫಾಲೋವಿಂಗ್ ಕೊಡ್ತಾರೆ. ಸೊ ದಟ್ ಈಸ್ ವರ್ಬಲ್ ಅಥವಾ ಓರಲ್ ಕಮ್ಯುನಿಕೇಶನ್ಸ್ ಅಂತ ಹೇಳಿ ನಾವು ಹೇಳ್ತೇವೆ. ಆರ್ ಫೇಸ್ ಟು ಫೇಸ್ ಕನ್ವರ್ಸೇಷನ್, ಸ್ಪೀಚ್, ಟೆಲಿಫೋನಿಕ್, ವಿಡಿಯೋ ಅಂಡ್ ಟಿವಿ, ರೇಡಿಯೋ, ದಿಸ್ ಆರ್ ಆಲ್ ದ ಓರಲ್ ಕಮ್ಯುನಿಕೇಶನ್ಸ್ ಅಲ್ಲಿ ಬರುವಂತದ್ದು. ದೆನ್ ವಿಜುವಲ್ ಕಮ್ಯುನಿಕೇಶನ್, ಸೊ ಲೆಸ್ ಟೆಕ್ಸ್ಟ್, ಓನ್ಲಿ ಸೈನ್ಸ್ ಅಂಡ್ ಸಿಂಬಾಲ್ಸ್, ವಿಜುವಲ್ ಕಮ್ಯುನಿಕೇಶನ್ಸ್ ಅಂತ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಈ ಒಂದು ಸ್ಟೇಟ್ಮೆಂಟ್ ನೋಡಿ. ಇಲ್ಲಿ ಲೆಸ್ ಟೆಕ್ಸ್ಟ್ ಅಂತ ಕೊಡ್ಬೋದು ಅಥವಾ ಓನ್ಲಿ ಸಿಗ್ನಲ್ಸ್ ಅಂಡ್ ಸಿಂಬಾಲ್ಸ್ ಅಂತ ಕೊಡ್ತಾರೆ. ದಟ್ ಈಸ್ ವಿಜುವಲ್ ಕಮ್ಯುನಿಕೇಶನ್ಸ್. ಸೊ ನೆಕ್ಸ್ಟ್ ಒನ್ ಈಸ್ ಆಡಿಯೋ ವಿಜುವಲ್ ಕಮ್ಯುನಿಕೇಶನ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಎರಡು ಕೂಡ ಇನ್ಕ್ಲೂಡ್ ಆಗುತ್ತೆ. ದಟ್ ಈಸ್ ಪಿಕ್ಚರ್ಸ್ ವಿತ್ ವಾಯ್ಸ್. ನಾವು ಪಿಕ್ಚರ್ಸ್ ಅನ್ನು ಕೂಡ ನೋಡಬಹುದು, ವಾಯ್ಸ್ ಅನ್ನು ಕೂಡ ಕೇಳಬಹುದು. ಇದನ್ನ ಆಡಿಯೋ ವಿಜುವಲ್ ಅಂತ ಹೇಳಿ ಹೇಳ್ತೇವೆ. ಈ ಸ್ಟೇಟ್ಮೆಂಟ್ ಅನ್ನು ಪ್ರೊವೈಡ್ ಮಾಡ್ತಾರೆ ಅವರು, ಪಿಕ್ಚರ್ಸ್ ವಿತ್ ವಾಯ್ಸ್ ಅಂತ ಹೇಳ್ಬಿಟ್ಟು. ದೆನ್ ನಾನ್ ವರ್ಬಲ್. ಸೊ ನಾನ್ ವರ್ಬಲ್ ಅಂದ್ರೆ ದರ್ ಈಸ್ ನೋ ವರ್ಡ್ಸ್, ಯಾವುದೇ ರೀತಿಯಲ್ಲಿ ವರ್ಡ್ಸ್ ಇರೋದಿಲ್ಲ, ಜಸ್ಟ್ ಫಾರ್ ಫೇಸ್, ಗೆಸ್ಚರ್, ಅಟೈರ್, ಐಸ್ ಸಿಂಬಾಲ್ಸ್ ಅಂತ ಹೇಳ್ತೀವಿ ನಾವು. ಐಸ್ ಗಳನ್ನ ಬ್ಲಿಂಕ್ ಮಾಡುವಂಥದ್ದು, ಫೇಶಿಯಲ್ ಎಕ್ಸ್ಪ್ರೆಷನ್ ಪ್ರೊವೈಡ್ ಮಾಡುವಂಥದ್ದು, ಇವುಗಳನ್ನ ನಾವು ನಾನ್ ವರ್ಬಲ್ ಅಂತ ಹೇಳ್ತೇವೆ. ಈ ತರ ಸ್ಟೇಟ್ಮೆಂಟ್ ಅನ್ನು ನಿಮಗೆ ಪ್ರೊವೈಡ್ ಮಾಡ್ತೇವೆ. ದಟ್ ಈಸ್ ನೋ ವರ್ಡ್ಸ್ ಅಂತ ಕೊಟ್ಟಿದ್ರೆ ನಾನ್ ವರ್ಬಲ್. ಅಂಡ್ ಫೇಸ್, ಗೆಸ್ಚರ್, ಅಟೈರ್, ಐಸ್ ಸಿಂಬಾಲ್, ಜಸ್ಟ್ ನಿಮಗೆ ಐಸ್ ಸಿಂಬಾಲ್ ಅಂತ ಒಂದು ಸೈಡ್ ಅಲ್ಲಿ ಪ್ರೊವೈಡ್ ಮಾಡ್ತಾರೆ. ದಟ್ ಈಸ್ ನಾನ್ ವರ್ಬಲ್ ಕಮ್ಯುನಿಕೇಶನ್ಸ್. ನೆಕ್ಸ್ಟ್ ನೋ ಕಮ್ಯುನಿಕೇಶನ್. ಸೊ ಟೋಟಲ್ ಎಲಿಮಿನೇಷನ್ ಆಫ್ ದಿ ರೆಸ್ಪಾನ್ಸ್ ಆಫ್ ರಿಸೀವರ್ಸ್ ಟು ದ ಮೆಸೇಜ್ ಆಫ್ ದ ಸೆಂಡರ್ಸ್. ಸೊ ಸೆಂಡರ್ಗೆ ಪ್ರೊವೈಡ್ ಮಾಡಿದಂತ ಮೆಸೇಜ್ಗಳಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅಲ್ಲಿ ರೆಸ್ಪಾನ್ಸಿಬಲ್ ಇರೋದಿಲ್ಲ. ಸೊ ಇಲ್ಲಿ ನೋ ರೆಸ್ಪಾನ್ಸಿಬಲ್ ಅಂತ ಬರುತ್ತಲ್ಲ, ಅದಕ್ಕೆ ನಾವಿಲ್ಲಿ ನೋ ಕಮ್ಯುನಿಕೇಶನ್ಸ್ ಅಂತ ಹೇಳಿ ಹೇಳುವಂಥದ್ದು. ದೆನ್ ಆನ್ ದ ಬೇಸಿಸ್ ಆಫ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ಸ್ ಅಲ್ಲಿ ಬರುತ್ತೆ ವೆರಿ ಇಂಪಾರ್ಟೆಂಟ್ ಫಾರ್ಮಲ್ ಕಮ್ಯುನಿಕೇಶನ್. ಸೊ ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಕಮ್ಯುನಿಕೇಶನ್ ಮೇಲೆ ಒಂದು ಕ್ವಶನ್ಸ್ ಅನ್ನ 100% ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ ಎವ್ರಿ ಕೆಸೆಟ್ ಎಕ್ಸಾಮ್ಗಳಲ್ಲಿ. ಸೊ ಫಾರ್ಮಲ್ ಕಮ್ಯುನಿಕೇಶನ್ಸ್ ಅಂತ ಹೇಳಿದ್ರೆ ಏನು? ಫಾರ್ಮಲ್ ಕಮ್ಯುನಿಕೇಶನ್ ಸರ್ಟೈನ್ ರೂಲ್ಸ್, ರೆಗ್ಯುಲೇಷನ್ಸ್, ಕನ್ವೆನ್ಷನ್ಸ್ ಅಂಡ್ ಪ್ರೋಟೋಕಾಲ್ಸ್ ಆರ್ ಫಾಲೋ. ಸೊ ಇಲ್ಲಿ ರೂಲ್ಸ್, ರೆಗ್ಯುಲೇಷನ್ ಅನ್ನ ಫಾಲೋ ಮಾಡ್ತಾರೆ. ಇದೇ ರೀತಿಯಲ್ಲಿ ಕಮ್ಯುನಿಕೇಶನ್, ದಟ್ ಈಸ್ ಟಾಪ್ ಟು ಬಾಟಮ್ ಬರಬೇಕು, ಬಾಟಮ್ ಟು ಟಾಪ್ ಹೋಗಬೇಕು. ಇವಾಗ ನಾವು ಆರ್ಡರ್ ಅಂತ ಹೇಳಿದ್ರೆ ಆರ್ಡರ್ ಏನಾಗುತ್ತೆ, ಮ್ಯಾನೇಜರ್ ಟು ಎಂಪ್ಲಾಯಿಗಳಿಗೆ ಬರ್ತಾ ಹೋಗುತ್ತೆ ಅಂಡ್ ಎಂಪ್ಲಾಯಿಯಿಂದ ಕೆಳಗಡೆ ಇರುವಂತ ಲೋವರ್ ಲೆವೆಲ್ ಎಂಪ್ಲಾಯಿಗಳಿಗೆ ಅದು ಪಾಸ್ ಆಗ್ತಾ ಹೋಗುವಂಥದ್ದು. ಸೊ ಇಲ್ಲಿ ಪ್ರೋಟೋಕಾಲ್ಸ್ ಗಳನ್ನ ಫಾಲೋ ಮಾಡ್ತಾರೆ, ಅದನ್ನ ಫಾರ್ಮಲ್ ಕಮ್ಯುನಿಕೇಶನ್ಸ್ ಅಂತ ಹೇಳ್ತಾರೆ. ದೆನ್ ಇನ್ಫಾರ್ಮಲ್ ಕಮ್ಯುನಿಕೇಶನ್ ವೆರಿ ಇಂಪಾರ್ಟೆಂಟ್ ನೋಡಿ. ಇಲ್ಲಿ ಗ್ರೇಪ್ ವೈನ್ ಅಂತ ಕೊಡ್ತಾರೆ, ಅದಕ್ಕೋಸ್ಕರ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ ರೆಡ್ ಕಲರ್ ಅಲ್ಲಿ. ಸೊ ಗ್ರೇಪ್ ವೈನ್ ಅಂತ ಕೊಟ್ಟಿದ್ರೆ ಅದು ಇನ್ಫಾರ್ಮಲ್ ಕಮ್ಯುನಿಕೇಶನ್ಸ್ ಅಂತ ಹೇಳ್ತಾರೆ.
ದಟ್ ಈಸ್ ಗಾಸಿಪ್. ಸೊ ಸುಮ್ಮನೆ ಏನೇನೋ ಹೇಳುವಂಥದ್ದು ಆರ್ಗನೈಸೇಷನ್ ಅಲ್ಲಿ ಗಾಸಿಪ್ ಕ್ರಿಯೇಟ್ ಮಾಡ್ತಾ ಹೋಗ್ತಾರಲ್ಲ, ದರ್ ಇಸ್ ನೋ ಫಾರ್ಮಲ್ ಸ್ಟ್ರಕ್ಚರ್ಸ್. ಇದಕ್ಕೆ ಫಾರ್ಮಲ್ ಸ್ಟ್ರಕ್ಚರ್ಸ್ ಇರೋದಿಲ್ಲ, ರೂಲ್ಸ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಸೊ ಇಟ್ ಈಸ್ ಇಂಟರ್ ಪರ್ಸನಲ್ and mainly face to face and with use of body gestures. No formal rules and regulations for communications. ಯಾವುದೇ ರೀತಿಯಲ್ಲೂ ಕೂಡ ಫಾರ್ಮಲ್ ರೂಲ್ಸ್ಗಳನ್ನ ಇಲ್ಲಿ ಫಾಲೋ ಮಾಡೋದಿಲ್ಲ. ಅದನ್ನ ಇನ್ಫಾರ್ಮಲ್ ಕಮ್ಯುನಿಕೇಶನ್ಸ್ ಅಂತ ಹೇಳ್ತೇವೆ. ನೀವು ಇಲ್ಲಿ ನೆನಪಿಡಬೇಕಾಗಿರುವಂಥದ್ದು ವೆರಿ ಇಂಪಾರ್ಟೆಂಟ್, ಗ್ರೇಪ್ ವೈನ್ ಮತ್ತು ಗಾಸಿಪ್. ಇದು ಎರಡು ವರ್ಡ್ ಅನ್ನ ನಮ್ಗೆ ಇಲ್ಲಿ ಕ್ವಶನ್ಸ್ ಅಲ್ಲಿ ಪ್ರೊವೈಡ್ ಮಾಡ್ತಾರೆ ಅವರು. ದಟ್ ಈಸ್ ಇನ್ಫಾರ್ಮಲ್ ಕಮ್ಯುನಿಕೇಶನ್. ಸೊ ಫ್ರೆಂಡ್ಸ್, ನೆಕ್ಸ್ಟ್ ನೋಡುವಂಥದ್ದು ನಾವಿಲ್ಲಿ ಬ್ಯಾರಿಯರ್ಸ್ ಟು ಕಮ್ಯುನಿಕೇಶನ್. ಆಲ್ ದೋಸ್ ಫ್ಯಾಕ್ಟರ್ಸ್ ವಿಚ್ ಪ್ರೊಡ್ಯೂಸ್ ಆಬ್ಸ್ಟಾಕಲ್ಸ್ ಇನ್ ದ ವೇ ಆಫ್ ರೀಚಿಂಗ್ ಮೆಸೇಜಸ್ ಟು ರಿಸೀವರ್. ಸೊ ವೆರಿ ಇಂಪಾರ್ಟೆಂಟ್, ಇಲ್ಲಿ ಆಬ್ಸ್ಟಾಕಲ್ಸ್ ಅಂತ ಹೇಳಿದ್ರೆ ಬ್ಯಾರಿಯರ್ಸ್ ಟು ಕಮ್ಯುನಿಕೇಶನ್ಸ್ ಅಂತ ಬರುತ್ತೆ. ಅಡೆತಡೆಗಳು ಅಂತ ಹೇಳ್ತೀವಿ ನಾವಿಲ್ಲಿ, ಕಮ್ಯುನಿಕೇಶನ್ಸ್ ಅಲ್ಲಿ ಬರುವಂತ ಅಡೆತಡೆಗಳು. ಹಾಗಾದ್ರೆ ಏನಿದು? ಪರ್ಸನಲ್ ಬ್ಯಾರಿಯರ್ಸ್ ಅಂತ ಬರುತ್ತೆ. ಈ ಇದ್ರ ಮೇಲೆ ಕೂಡ ಕ್ವಶನ್ಸ್ ಕೇಳ್ತಾರೆ ನೋಡಿ. ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಗ್ರೀನ್ ಇಂಕ್ ಅಲ್ಲಿ. ದಟ್ ಈಸ್ ಸೈಕಲಾಜಿಕಲ್ ಆರ್ ಎಮೋಷನಲ್ ಬ್ಯಾರಿಯರ್ಸ್ ಅಂತ ಬರುತ್ತೆ. ಪರ್ಸನಲ್ ಬ್ಯಾರಿಯರ್ಸ್ ಅಲ್ಲಿ ಏನ್ ಬರುತ್ತೆ? ಸಮ್ ಪೀಪಲ್ ಹ್ಯಾವ್ ದ ಟೆಂಡೆನ್ಸಿ ಟು ಫಾರ್ಮ್ ಎ ಜಜ್ಮೆಂಟ್ ಬಿಫೋರ್ ಲಿಸನಿಂಗ್ ಟು ದ ಎಂಟೈರ್ ಮೆಸೇಜ್. ನೋಡಿ, ಅವ್ರಿಗೆ ಏನ್ ಮಾಡ್ತಾರೆ? ಡಿಸೈಡ್ ಮಾಡ್ಕೊಬಿಡ್ತಾರೆ, ಈ ತರ ಆಗ್ಬಹುದು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಬಿಡ್ತಾರೆ. ದಟ್ ಈಸ್ ಪರ್ಸನಲ್ ಬ್ಯಾರಿಯರ್ಸ್. ಸೊ ಸೈಕಲಾಜಿಕಲ್ ಆರ್ ಎಮೋಷನಲ್ ಬ್ಯಾರಿಯರ್ಸ್ ಅಂತ ಕೊಡ್ತಾರೆ ನಿಮಗೆ ಒಂದ್ ಸೈಡ್ ಅಲ್ಲಿ. ಅನದರ್ ಸೈಡ್ ಮ್ಯಾಚ್ ದ ಫಾಲೋವಿಂಗ್ ಗಳಲ್ಲಿ ಪರ್ಸನಲ್ ಬ್ಯಾರಿಯರ್ಸ್ ಅಂತ ಹೇಳಿ ಇರುವಂತದ್ದು. ಸೊ ನೆಕ್ಸ್ಟ್ ಒನ್ ಈಸ್ ಸೆಮೆಂಟಿಕ್ ಬ್ಯಾರಿಯರ್ಸ್. ಸೊ ವೆರಿ ಇಂಪಾರ್ಟೆಂಟ್ ಇಲ್ಲಿ. It refers to the misunderstanding between the sender and receiver arising due to the different meaning of words. ನೋಡಿ, ಎರಡು ರೀತಿಯಲ್ಲಿ ಇದರಲ್ಲಿ ಕ್ವಶನ್ ಬರುತ್ತೆ. ಸೆಮೆಂಟಿಕ್ ಬ್ಯಾರಿಯರ್ಸ್ ಅಂತ ಬಿಟ್ಟು ಒಂದ್ ಸೈಡ್ ಕೊಟ್ಬಿಟ್ಟು ಅನದರ್ ಸೈಡ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಕೊಡ್ಬೋದು, ಅಥವಾ ಡಿಫ್ರೆಂಟ್ ಮೀನಿಂಗ್ ಆಫ್ ವರ್ಡ್ಸ್ ಅಂತ ಕೂಡ ಕೊಡ್ತಾರೆ. ವೆರಿ ಇಂಪಾರ್ಟೆಂಟ್ ಅವುಗಳು. ದ ನೆಕ್ಸ್ಟ್ ಒನ್ ಈಸ್ ಲಿಂಗ್ವಿಸ್ಟಿಕ್ ಅಂಡ್ ಕಲ್ಚರಲ್ ಬ್ಯಾರಿಯರ್ಸ್. ಸೊ ಇಲ್ಲಿ ಲಿಂಗ್ವಿಸ್ಟಿಕ್ ಅಂತಂದ್ರೆ ಲ್ಯಾಂಗ್ವೇಜ್ ನ ಮೀನಿಂಗ್ಸ್ ಕೊಡುವಂಥದ್ದು. Language means using words to deliver something to the receiver. It includes both verbal or non-verbal. So if mistakes in messages, the receiver will difficulty to understand correctly. Very importantly, difficulty to understand anta barutte. That is called as linguistic or cultural barriers antali ನಾವು ನೋಡುವಂತದ್ದು. Dear friends, ನಾವು ಕಮ್ಯುನಿಕೇಶನ್ ಪ್ರೊಸೆಸ್ ಅನ್ನ ನೋಡೋಣ ನೆಕ್ಸ್ಟ್. ಸೊ ಯಾರೆಲ್ಲ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದೀರಾ, ಸೊ ಹೊಸಬರಾಗಿರುವಂಥವ್ರು ನಮ್ಮ ಚಾನೆಲ್ಗಳನ್ನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ. ಅದೇ ರೀತಿ ಲೈಕ್ಸ್ ಮತ್ತು ಕಮೆಂಟ್ಸ್ ಅನ್ನ ಕೊಡಿ. ಸೊ ಬೆಲ್ ಐಕನ್ ಪ್ರೆಸ್ ಮಾಡೋ ಮುಖಾಂತರದಲ್ಲಿ ನಾವು ಹಾಕುವಂತ ಎಲ್ಲಾ ವಿಡಿಯೋಗಳನ್ನು ಕೂಡ ನೀವು ನೋಡಬಹುದು. ಮತ್ತು ಕೆಸೆಟ್ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ಸ್ಗಳಲ್ಲಿ ಸೊ ಚೆನ್ನಾಗಿ ನೀವು ಪ್ರಿಪರೇಷನ್ ಆಗಿಬಿಟ್ಟು ಕೂಡ ಎಕ್ಸಾಮ್ಗೆ ಹೋಗಬಹುದು. ಓಕೆ, ಸೊ ಇಲ್ಲಿ ನಾವು ನೆಕ್ಸ್ಟ್ ನೋಡೋಣ. ಕಮ್ಯುನಿಕೇಶನ್ ಪ್ರಾಸೆಸ್ ಅಂತ ಬರುತ್ತೆ. 100% 1 ಕ್ವಶನ್ಸ್ ಕಮ್ಯುನಿಕೇಶನ್ ಪ್ರಾಸೆಸ್ ಅಲ್ಲಿ ಇರುತ್ತೆ. ಸೊ ಇದೇನು ನಾವು ಆರ್ಡರ್ ವೈಸ್ ಅಲ್ಲಿ ಕೊಟ್ಟಿದೀವಲ್ಲ, ಸೋರ್ಸಸ್, ಎನ್ಕೋಡಿಂಗ್, ಮೆಸೇಜ್, ಚಾನೆಲ್, ಡಿಕೋಡಿಂಗ್, ರಿಸೀವರ್, ಫೀಡ್ಬ್ಯಾಕ್. ಸೊ ಈ ಒಂದು ಕಮ್ಯುನಿಕೇಶನ್ ಪ್ರಾಸೆಸ್ಗಳು ಇದೇ ರೀತಿಯಂತ ಆರ್ಡರ್ಗಳಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ಸೊ ಈ ಆರ್ಡರ್ಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಕ್ವಶನ್ಸ್ ಗಳಲ್ಲಿ ಶಫಲ್ ಮಾಡಿ ಕೊಡ್ತಾನೆ. ಸೊ ವಿಚ್ ಒನ್ ಈಸ್ ಕರೆಕ್ಟ್ ಅಂತ ಹೇಳಿ ಕೇಳುವಂಥದ್ದು ಕ್ವಶನ್. ಅದರಿಂದ ಇದು ವೆರಿ ಇಂಪಾರ್ಟೆಂಟ್. ಇದನ್ನ ನೀವು ಮ್ಯಾಕ್ಸಿಮಮ್ ಆಗಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಓಕೆ, ಸೊ ಅದೇ ರೀತಿಯಲ್ಲಿ ಎಲಿಮೆಂಟ್ಸ್ ಆಫ್ ಇಫೆಕ್ಟಿವ್ ಕಮ್ಯುನಿಕೇಶನ್ಸ್. ಸೊ ಇಫೆಕ್ಟಿವ್ ಕಮ್ಯುನಿಕೇಶನ್ಸ್ ಗಳಲ್ಲಿ ಬರುವಂತದ್ದು ವರ್ಬಲ್ ಕಮ್ಯುನಿಕೇಶನ್, ನಾನ್ ವರ್ಬಲ್ ಕಮ್ಯುನಿಕೇಶನ್, intercultural communication, group communication, and the very important is classroom communication. Classroom communication ಮೇಲೆ 100% ಒಂದು ಕ್ವಶನ್ಸ್ ಅನ್ನ ಕೇಳ್ತಾನೆ. ಸೊ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ಸ್ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಪ್ರಿನ್ಸಿಪಲ್ಸ್ ಆಫ್ ಇಫೆಕ್ಟಿವ್ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ಸ್ ಅಂತ ಬರುತ್ತೆ. ಯಾಕಂದ್ರೆ ಆಸ್ ಅ ಟೀಚರ್ಗೆ ರಿಲೇಟೆಡ್ ಆಗಿರುವಂತ ಕ್ವಶನ್ಸ್. ಪ್ರಿನ್ಸಿಪಲ್ಸ್ ಆಫ್ ಟೀಚರ್ಸ್. ಸೊ ಟೀಚರ್ ಆದಂತವರು ಏನೆಲ್ಲ ಪ್ರಿನ್ಸಿಪಲ್ಗಳನ್ನ ಫಾಲೋ ಮಾಡಬೇಕು ಅಂತ ಬಿಟ್ಟು. ಅಂಡರ್ಸ್ಟ್ಯಾಂಡ್ ದ ಲರ್ನರ್ಸ್ ಬಗ್ಗೆ ತಿಳ್ಕೊಳ್ಬೇಕು ಅವರು. ಡೆವಲಪ್ ಇಫೆಕ್ಟಿವ್ ಕಮ್ಯುನಿಕೇಶನ್ ಸ್ಕಿಲ್ಸ್. ಯಾವ ರೀತಿಯಲ್ಲಿ ಕಮ್ಯುನಿಕೇಶನ್ ಮಾಡಿದ್ರೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಲರ್ನರ್ಸ್ ಗಳಿಗೆ ಹೇಳೋದನ್ನ ತಿಳ್ಕೊಳ್ಬೇಕು. ನಾಲೆಜ್ ಆಫ್ ಪೆಡಾಗೋಜಿ ಅಂಡ್ ಎಂಡ್ರಾಗೋಜಿ. ಸೊ ವೆರಿ ಇಂಪಾರ್ಟೆಂಟ್ ಇಲ್ಲಿ ಪೆಡಾಗೋಜಿ ಮತ್ತು ಎಂಡ್ರಾಗೋಜಿ. ಇದನ್ನ ನೆಕ್ಸ್ಟ್ ಹೇಳುತ್ತೇನೆ, ಪೆಡಾಗೋಜಿ ಮತ್ತು ಎಂಡ್ರಾಗೋಜಿ. ಸೊ ಈ ಪೆಡಾಗೋಜಿ ಮತ್ತು ಎಂಡ್ರಾಗೋಜಿ ಮೇಲೆ ಒಂದು ಕ್ವಶನ್ಸ್ ಅನ್ನ ಟೀಚಿಂಗ್ ಅಲ್ಲೂ ಕೂಡ ಕೇಳ್ತಾರೆ ಅವರು. ಅದೇ ರೀತಿಯಲ್ಲಿ ಕಮ್ಯುನಿಕೇಶನ್ಸ್ ಅಲ್ಲೂ ಕೂಡ ಇದು ಬರುವಂತದ್ದು. ನೆಕ್ಸ್ಟ್ ಅಡಾಪ್ಟ್ ಫ್ಲೆಕ್ಸಿಬಲ್ ಟೆಕ್ನಿಕ್ಸ್. ಸೊ ಸೂಪರ್ ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸೊ ಲರ್ನರ್ಸ್ ಗಳಿಗೆ ಇಲ್ಲಿ ಯೂಸ್ ಆಗೋ ತರದಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಸುವಂತದ್ದು. ಡೆವಲಪ್ ಪ್ರೊಫಿಷಿಯನ್ಸಿ ಇನ್ ದ ಸಬ್ಜೆಕ್ಟ್ ಮ್ಯಾಟರ್. ಡಿಯರ್ ಫ್ರೆಂಡ್ಸ್, ಪೆಡಾಗೋಜಿ ಅಂತ ಹೇಳುತ್ತಲ್ಲ,
ಸೊ ದ ಮೆಥಡ್ ಆಫ್ ಹೌ ಟೀಚರ್ಸ್ ಟೀಚ್ ಇನ್ ಥಿಯರಿ ಅಂಡ್ ಪ್ರಾಕ್ಟೀಸ್ ಆಫ್ ಲರ್ನಿಂಗ್ ಅಂತ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಫಾರ್ ಚಿಲ್ಡ್ರನ್ಸ್ ಓನ್ಲಿ. ಪೆಡಾಗಜಿ ಅಂತಂದ್ರೆ ಚಿಲ್ಡ್ರನ್ಸ್ಗೆ ಮಾತ್ರ ಇಲ್ಲಿ ಟೀಚ್ ಮಾಡುವಂತ ಒಂದು ಪ್ರಾಸೆಸ್ ಆಗಿರುತ್ತೆ. ಸೊ ದಟ್ ಈಸ್ ಹೌ ಟೀಚರ್ಸ್ ಟೀಚ್ ಇನ್ ಥಿಯರಿ ಅಂಡ್ ಪ್ರಾಕ್ಟೀಸಸ್. ಚಿಲ್ಡ್ರನ್ಗೆ ಯಾವ ರೀತಿಯಲ್ಲಿ ಅವರು ಟೀಚ್ ಮಾಡ್ತಾರೆ ಹೇಳುವಂಥದ್ದನ್ನ ನಾವು ಪೆಡಾಗೋಜಿ ಅಂತ ಹೇಳ್ತೇವೆ. ದ ನೆಕ್ಸ್ಟ್ ಒನ್ ಈಸ್ ಆಂಡ್ರಾಗೋಜಿ. ಸೊ ದ ಮೆಥಡ್ ಅಂಡ್ ಪ್ರಾಕ್ಟೀಸ್ ಆಫ್ ಟೀಚಿಂಗ್ ಫಾರ್ ಅಡಲ್ಟ್ ಲರ್ನಿಂಗ್. ವೆರಿ ಇಂಪಾರ್ಟೆಂಟ್ ಇಲ್ಲಿ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಸೊ ಅಡಲ್ಟ್ ಲರ್ನರ್ಸ್ ಅಂತ ಕೊಡ್ತಾರೆ ಒಂದ್ ಸೈಡ್ ಅಲ್ಲಿ, ಅನದರ್ ಸೈಡ್ ಅಲ್ಲಿ ಆಂಡ್ರಾಗೋಜಿ ಅಂತ ಕೊಡ್ಬೋದು, ಪೆಡಾಗೋಜಿ ಅಂತ ಕೂಡ ಕೇಳ್ಬಹುದು. ಅಥವಾ ಈ ಸ್ಟೇಟ್ಮೆಂಟ್ ಅನ್ನ ಕೂಡ ಪ್ರೊವೈಡ್ ಮಾಡ್ತಾರೆ. ದ ಮೆಥಡ್ ಅಂಡ್ ಪ್ರಾಕ್ಟೀಸ್ ಆಫ್ ಟೀಚಿಂಗ್ ಫಾರ್ ಅಡಲ್ಟ್ ಲರ್ನರ್ಸ್ ಅಂತ ಕೊಡ್ತಾರೆ. ಸೊ ಅದಕ್ಕೆ ಆನ್ಸರ್ ಆಂಡ್ರಾಗೋಜಿ ಅಂತ ಹೇಳಿ ಬರುವಂತದ್ದು. ಓಕೆ ಡಿಯರ್ ಫ್ರೆಂಡ್ಸ್, ಸೊ ಇವತ್ತು ನಾವು ಕಮ್ಯುನಿಕೇಶನ್ಸ್ ಅಲ್ಲಿ ಪಾರ್ಟ್ 1 ಅನ್ನ ನೋಡಿದ್ದೇವೆ. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ಕಮ್ಯುನಿಕೇಶನ್ ಪಾರ್ಟ್ 2 ಅನ್ನ ನೋಡ್ತೇವೆ. ಅದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಚ್ ದ ಫಾಲೋಯಿಂಗ್ ಆಗಿರ್ಬೋದು ಅಥವಾ ಡಿಫ್ರೆಂಟ್ ಕ್ವಶನ್ಸ್ ಗಳನ್ನ ನಾವಲ್ಲಿ ನೋಡ್ತಾ ಹೋಗೋಣ. ಸೊ ಡಿಯರ್ ಫ್ರೆಂಡ್ಸ್, ಎಲ್ಲರೂ ಕೂಡ ನಮ್ಮ ಚಾನೆಲ್ ನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ. ಸೊ ನಾವು ಹಾಕುವಂತ ಎಲ್ಲಾ ವಿಡಿಯೋ ನಿಮ್ಗೆ ಆದಷ್ಟು ಬೇಗ ಸಿಕ್ಬಿಟ್ಟು ನಿಮ್ಮ KCET ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾವು ಮಾಡ್ತಾ ಇದ್ದೇವೆ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು.